ನಾವಿವತ್ತು ಅಕ್ಷಯ ತೃತೀಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಂದಿದ್ದೀವಿ. ಸೊ ನಾನು ತಿಳಿದಿರೋ ಮಟ್ಟಿಗೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ ಅಕ್ಷಯ ತೃತೀಯ ಯಾವತ್ತಿನ ದಿನ ಬಿದ್ದಿದೆ, ಸೊ ಯಾವ ದಿನ ಬಿದ್ದಿದೆ, ಯಾವ ಟೈಮಿಂಗ್ಸಿಗೆ ತುಂಬ ಒಳ್ಳೆಯದು ಪೂಜೆ ಮಾಡಿದ್ರೆ, ಮತ್ತು ಯಾವ ಥರ ಪೂಜೆ ಮಾಡಬೇಕು, ಮತ್ತು ಎಲ್ಲರಿಗೂ ಕೂಡ ಚಿನ್ನ ತಗೊಳಕ್ಕಾಗಲ್ಲ. ಸೊ ಅವರು ಯಾವ್ಯಾವ ವಸ್ತುನ ಮನೆಗೆ ತಂದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದನ್ನ ನಾವು ಈ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಕೀಪ್ ವಾಚಿಂಗ್. ಅಕ್ಷಯ ಅಂದರೆ ಶಾಶ್ವತವಾಗಿರೋದು. ಅದಕ್ಕೆ ನಾವು ಈ ದಿನ ಏನೇ ದಾನ ಪೂಜೆ ಏನೇ ಹೊಸ ಕಾರ್ಯವನ್ನು ಮಾಡಿದ್ರೂ ಅದು ನಮಗೆ ತುಂಬ ಪ್ರತಿಫಲವನ್ನು ಕೊಡುತ್ತೆ ಅನ್ನೋದು ಒಂದು ನಂಬಿಕೆ ಆಗಿದೆ. ಸೊ ಅದಕ್ಕೆ ನಾವು ಅಕ್ಷಯ ತೃತೀಯ ಅಂತ ಕರೆಯೋದು. ಸೊ ಇವತ್ತು ನಮಗೆ ಭಾನುವಾರ ಏಪ್ರಿಲ್ 19 ಮತ್ತು 20ನೇ ತಾರೀಕು ಬಿದ್ದಿದೆ. ಸೊ ಅದು ಟೈಮಿಂಗ್ ಬಂದು 10:45 ಬೆಳಗ್ಗೆ 20ನೇ ತಾರೀಕು 7:45ವರೆಗೂ ಟೈಮಿಂಗ್ಸ್ ಇರುತ್ತೆ. ಸೊ ಆ ದಿನ ನಾವು ಮನೆ ಚಿನ್ನ ಏನೇ ತೊಗೊಂಡು ತುಂಬ ಒಳ್ಳೆಯದಾಗುತ್ತೆ. ಸೊ ಎಲ್ಲರೂ ಕೂಡ ಚಿನ್ನ ತೊಗೊಳಕ್ಕಾಗಲ್ಲ ಅಂಥವ್ರು ಈ ವಸ್ತುಗಳನ್ನ ಮನೆಗೆ ತರ್ಬೋದು. ಒಂದು ಬಂದು ಜವಳಿ ಅಂತ, ಜವಳಿ ಅಂದರೆ ಅದು ಸಂಪತ್ತಿಗೆ ಸಂಕೇತ ಆಗಿರೋದ್ರಿಂದ ಅದನ್ನ ಜವಳಿ ಅಂತಾರೆ. ನೆಕ್ಸ್ಟ್ ಬೆಳ್ಳಿ, ಸೊ ಬೆಳ್ಳಿ ನಾವು ತರ್ಬೋದು ಮನೆಗೆ. ನೆಕ್ಸ್ಟು ಉಪ್ಪು, ಸೊ ಅಕ್ಷಯ ತೃತೀಯದಿಂದ ಹೊಸ ಉಪ್ಪನ್ನು ತಂದರೆ ಅದು ತುಂಬ ಒಳ್ಳೆಯದಾಗತ್ತೆ. ಮತ್ತು ಹೊಸ ಪಾತ್ರೆಗಳು, ಹಿತ್ತಾಳೆ ಅಥವಾ ಕಂಚಿನ ಪಾತ್ರೆಗಳು ತಂದರೆ ಅದು ಅದೃಷ್ಟದಾಯಕವಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ತರೋದಂದರೆ ಧಾನ್ಯಗಳು, ಸೊ ಅಕ್ಕಿ, ಬೇಳೆ, ಮತ್ತು ನಾವು ದಿನನಿತ್ಯ ಯಾವ ಬೇಳೆಗಳನ್ನ ಯೂಸ್ ಮಾಡ್ತೀವಿ ಅದನ್ನು ಕೂಡ ನಾವು ತರ್ಬೋದು. ನೆಕ್ಸ್ಟ್ ಬಂದು ತುಳಸಿ ಗಿಡ, ಸೊ ತುಳಸಿ ಗಿಡ ನಮಗೆ ಶಾಂತಿ ಸಂಕೇತವಾಗಿರೋದ್ರಿಂದ ಅದನ್ನು ಕೂಡ ನಾವು ಮನೆಗೆ ತರ್ಬೋದು. ಮತ್ತು ಗೋಮತಿ ಚಕ್ರ, ಸೊ ಗೋಮತಿ ಚಕ್ರ ನಿಮಗೆ ಗಂಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಅದು ಕೂಡ ಸಂಪತ್ತನ್ನು ನಮಗೆ ಹೆಚ್ಚಿಸುತ್ತೆ ಅನ್ನೋದು ಕಾರಣಕ್ಕೆ ನಾವು ಈ ವಸ್ತುಗಳನ್ನು ಮನೆಗೆ ತರ್ತೀವಿ. ಪೂಜಾ ವಿಧಾನ ಏನು ಅಂತ ತಿಳ್ಕೊಳ್ಳೋಣ. ಸೊ ಆ್ಯಕ್ಚುಲಿ ನಮಗೆ ಜ್ಯೋತಿಷ್ಯದ ಪ್ರಕಾರ ಸೋಮವಾರ ಬೆಳಗಿನ ಜಾವ ಎದ್ದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಬೇಗ ಎದ್ದು ಹೊಸ ಬಟ್ಟೆ ಹಾಕ್ಕೊಂಡು, ಇಲ್ಲಾಂದರೆ ಒಗ್ದಿರೋ ಬಟ್ಟೆ ಹಾಕ್ಕೊಂಡು ಲಕ್ಷ್ಮೀ ವಿಷ್ಣು ವಿಗ್ರಹಕ್ಕೆ ಪೂಜೆ ಮಾಡಿ, ಬಡವರಿಗೆ ಅಥವಾ ದೇವಸ್ಥಾನದಲ್ಲಿ ಯಾರಿಗೇ ಆಗಲಿ ಅನ್ನ, ನೀರು ಮತ್ತು ಬಟ್ಟೆಗಳನ್ನ ಅಥವಾ ಧಾನ್ಯಗಳನ್ನು ಅವ್ರಿಗೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದು ನಾನು ತಿಳ್ಕೊಂಡಿರೋ ಮಾಹಿತಿ ನಿಮಗೂ ಕೂಡ ಹೆಚ್ಚಾಗಿ ತಿಳಿದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕೂಡ ಈ ಥರ ಪೂಜೆ ಮಾಡ್ತೀನಿ, ನೀವು ಕೂಡ ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್